ಪುರುಷರಿಗಿಂತ ಮಹಿಳೆಯರಿಗೆ ಹೆಚ್ಚು ಲೈಂಗಿಕತೆಯ ಅಗತ್ಯವಿರುವ 5 ಕಾರಣಗಳು. ಈ ವಿಷಯವು ಭಾವನಾತ್ಮಕವಾಗಿ ಸೂಕ್ಷ್ಮವಾಗಿದೆ ಮತ್ತು ಅನೇಕರಿಗೆ ಸಂಕೀರ್ಣ ಭಾವನೆಗಳನ್ನು ಉಂಟುಮಾಡಬಹುದು. ನಮ್ಮಂತಹ ದೇಶದಲ್ಲಿ ದುರದೃಷ್ಟವಶಾತ್ ಮಹಿಳೆಯರನ್ನು ಕೆಲವರು ದಮನಿತ ಲಿಂಗವೆಂದು ಪರಿಗಣಿಸುತ್ತಾರೆ. ಇದು ನೋವು ಮತ್ತು ಅಸಮಾಧಾನವನ್ನು ಉಂಟುಮಾಡುತ್ತದೆ. ಕಚೇರಿ ಮತ್ತು ಮನೆಯ ವಿಷಯದಲ್ಲಿ ಮಾತ್ರವಲ್ಲ, ಲೈಂಗಿಕತೆಯ ವಿಷಯದಲ್ಲೂ ಸಹ ಇಂದಿಗೂ ಮಹಿಳೆಯರು ಸೆಕ್ಸ್ ಎಂಬ ಪದಕ್ಕೆ ನಾಚಿಕೆ ಪಡುತ್ತಾರೆ ಮತ್ತು ಅವರು ತಮ್ಮ ಲೈಂಗಿಕ ಬಯಕೆಗಳ ಬಗ್ಗೆ ಬಹಿರಂಗವಾಗಿ ಮಾತನಾಡಿದರೆ ಅವರನ್ನು ಕೆಟ್ಟವರು ಎಂದು ಬಿಂಬಿಸಲಾಗುತ್ತದೆ. ಇದು ಅವಮಾನ ಮತ್ತು ಅನ್ಯಾಯದ ಭಾವನೆಗಳನ್ನು ಉಂಟುಮಾಡುತ್ತದೆ. ಆದಾಗ್ಯೂ ಅಧ್ಯಯನಗಳು ಮಹಿಳೆಯರಿಗೆ ಪುರುಷರಿಗಿಂತ ಹೆಚ್ಚಿನ ಲೈಂಗಿಕತೆಯ ಅಗತ್ಯವಿದೆ ಎಂಬುದಕ್ಕೆ ಪುರಾವೆಗಳನ್ನು ಒದಗಿಸುತ್ತವೆ ಮತ್ತು ಪ್ರತಿಯಾಗಿ ಅಲ್ಲ, ಇದು ಕುತೂಹಲ ಮತ್ತು ಆಶ್ಚರ್ಯವನ್ನು ಉಂಟುಮಾಡಬಹುದು. ಮಹಿಳೆಯರಲ್ಲಿ ಲೈಂಗಿಕ ಆಸಕ್ತಿ. ಮಹಿಳೆಯರ ಲೈಂಗಿಕ ಬಯಕೆಯು ಹಲವು ಅಂಶಗಳಿಂದ ಏರಿಳಿತಗೊಳ್ಳುತ್ತದೆ. ಹಾರ್ಮೋನುಗಳ ಬದಲಾವಣೆಗಳಿಂದ ಹಿಡಿದು ಗರ್ಭಧಾರಣೆಯವರೆಗೆ ಮತ್ತು ದೀರ್ಘಕಾಲದ ಕಾಯಿಲೆಗಳವರೆಗೆ ಇದು ಗೊಂದಲ ಮತ್ತು ಅನಿಶ್ಚಿತೆಯನ್ನು ಉಂಟುಮಾಡಬಹುದು. ಮಹಿಳೆಯರ ಕಾಮಾಸಕ್ತಿ ಮತ್ತು ಅವರು ಲೈಂಗಿಕ ಬಯಕೆಗಳಿಗೆ ಹೇಗೆ ಪ್ರತಿಕ್ರಿಯಿಸುತ್ತಾರೆ ಎಂಬುದನ್ನು ಬಹಳಷ್ಟು ಅಂಶಗಳು ವ್ಯಾಖ್ಯಾನಿಸಬಹುದು. ಇದು ಆಸಕ್ತಿ ಮತ್ತು ತಿಳಿಯುವ ಬಯಕೆಯನ್ನು ಉಂಟುಮಾಡುತ್ತದೆ. ಮಹಿಳೆಯರ ಲೈಂಗಿಕ ಬಯಕೆಯು ಸಾಮಾಜಿಕ ಮತ್ತು ಸಾಂಸ್ಕೃತಿಕ ಸಂಗತಿಗಳಿಂದ ಪ್ರಭಾವಿತವಾಗಿರುತ್ತದೆ ಮತ್ತು ಅಧ್ಯಯನಗಳು ಪುರುಷರಿಗಿಂತ ಮಹಿಳೆಯರ ಲೈಂಗಿಕ ವರ್ತನೆಗಳು, ಅಭ್ಯಾಸಗಳು ಮತ್ತು ಬಯಕೆಗಳು ಅವರ ಪರಿಸರದಿಂದ ಹೆಚ್ಚು ಪ್ರಭಾವಿತವಾಗಿವೆ ಎಂಬುದನ್ನು ತೋರಿಸಿವೆ. ಇದು ಸಾಮಾಜಿಕ ಒತ್ತಡ ಮತ್ತು ನಿರೀಕ್ಷೆಗಳ ಬಗ್ಗೆ ಅರಿವು ಮೂಡಿಸುತ್ತದೆ. ಆದರೆ ಮಹಿಳೆಯರಿಗೆ ಪುರುಷರಿಗಿಂತ ಹೆಚ್ಚಿನ ಲೈಂಗಿಕತೆಯ ಅವಶ್ಯಕತೆ ಇದೆ ಎಂಬುದನ್ನು ಅನೇಕ ವಿಷಯಗಳು ನಿರ್ಧರಿಸಬಹುದು. ಇದು ಕುತೂಹಲ ಮತ್ತು ಚರ್ಚೆಗೆ ಕಾರಣವಾಗಬಹುದು. ಲೈಂಗಿಕ ಆಕರ್ಷಣೆ. ಹೌದು, ಪುರುಷರು ಮಹಿಳೆಯರ ದೇಹದತ್ತ ಹೆಚ್ಚು ಲೈಂಗಿಕವಾಗಿ ಆಕರ್ಷಿತರಾಗಬಹುದು. ಇದು ಕೆಲವರಿಗೆ ಅಸಮಾಧಾನ ಮತ್ತು ಇತರರಿಗೆ ಸ್ವೀಕಾರದ ಭಾವನೆಗಳನ್ನು ಉಂಟುಮಾಡಬಹುದು. ಆದರೆ ಮಹಿಳೆಯರು ಪುರುಷರಿಗಿಂತ ಹೆಚ್ಚು ಲೈಂಗಿಕತೆಯನ್ನು ಹೊಂದುವ ಬಯಕೆಯನ್ನು ಹುಟ್ಟುಹಾಕಲು ಇತರ ಬಹಳ ಮುಖ್ಯವಾದ ಕಾರಣಗಳಿವೆ. ಇದು ಆಸಕ್ತಿ ಮತ್ತು ಅನ್ವೇಷಣೆಯನ್ನು ಉಂಟುಮಾಡುತ್ತದೆ. ಮಹಿಳೆಯರು ಬಹು ಪರಾಕಾಷ್ಠೆಗಳನ್ನು ಹೊಂದಲು ಸಮರ್ಥರಾಗಿದ್ದಾರೆ. ಮಹಿಳೆಯರು ಬಹು ಸಂಭೋಗೋದ್ರೇಕದ ಸಾಮರ್ಥ್ಯ ಹೊಂದಿದ್ದಾರೆ. ಹೌದು, ಅವರ ಪ್ರತಿರೂಪಗಳಿಗಿಂತ ಭಿನ್ನವಾಗಿ ಮಹಿಳೆಯರು ಬಹುಸಂಭೋಗೋದ್ರೇಕದ ಸಾಮರ್ಥ್ಯ ಹೊಂದಿದ್ದಾರೆ. ಇದು ಆಶ್ಚರ್ಯ ಮತ್ತು ಮೆಚ್ಚುಗೆಯನ್ನು ಉಂಟುಮಾಡಬಹುದು. ಒಂದೇ ಸ್ಯಾಕ್ಸೆಷನ್ನಲ್ಲಿ ಪುರುಷನಿಗೆ ಇದನ್ನು ಮಾಡುವುದು ಕಷ್ಟಕರವಾಗಬಹುದು. ಆದರೆ ಮಹಿಳೆಯರು ತಮ್ಮ ಸಂಗಾತಿಗಳ ಕಡೆಗೆ ಲೈಂಗಿಕವಾಗಿ ಹೆಚ್ಚು ಒಲವು ತೋರುತ್ತಾರೆ. ಇದು ಪರಸ್ಪರ ತಿಳುವಳಿಕೆ ಮತ್ತು ಗೌರವದ ಅಗತ್ಯವನ್ನು ಒತ್ತಿ ಹೇಳುತ್ತದೆ. 2. ಮಹಿಳೆಯರು ಆಯ್ಕೆಗಳಿಗೆ ಹೆಚ್ಚು ಮುಕ್ತರು. ಆಯ್ಕೆಗಳಿಗೆ ಹೆಚ್ಚು ಮುಕ್ತ. ಪುರುಷರಿಗಿಂತ ಭಿನ್ನವಾಗಿ ಮಹಿಳೆಯರು ಆಯ್ಕೆಗಳಿಗೆ ಹೆಚ್ಚು ಮುಕ್ತರು. ಇದು ಸ್ವಾತಂತ್ರ್ಯ ಮತ್ತು ಸ್ವಯಂ ಅನ್ವೇಷಣೆಯ ಭಾವನೆಗಳನ್ನು ಉಂಟುಮಾಡುತ್ತದೆ. ಒಂದು ಅಧ್ಯಯನದ ಪ್ರಕಾರ ಪುರುಷ ಲೈಂಗಿಕತೆ, ಪುರುಷ-ಮಹಿಳೆ ಲೈಂಗಿಕತೆ ಮತ್ತು ಮಹಿಳೆ ಲೈಂಗಿಕತೆಯನ್ನು ತೋರಿಸಿದ ಪುರುಷರನ್ನು ನಂತರದ 2 ಲೈಂಗಿಕತೆ ಹೆಚ್ಚು ಪ್ರಚೋದಿಸಿತು ಮತ್ತು ಮೊದಲನೆಯದರಿಂದ ಹೆಚ್ಚು ಪ್ರಚೋದಿಸಲ್ಪಟ್ಟಿಲ್ಲ. ಇದು ಗೊಂದಲ ಮತ್ತು ಅಸಮಾಧಾನವನ್ನು ಉಂಟುಮಾಡಬಹುದು. ಆದಾಗ್ಯೂ ಮಹಿಳೆಯರಿಗೆ ಮೇಲಿನ ಎಲ್ಲವನ್ನೂ ತೋರಿಸಿದಾಗ ಅವರು ಅವರೆಲ್ಲರಿಂದಲೂ ಪ್ರಚೋದಿಸಲ್ಪಟ್ಟರು. ಇದು ಆಶ್ಚರ್ಯ ಮತ್ತು ಕುತೂಹಲವನ್ನು ಉಂಟುಮಾಡುತ್ತದೆ. ಮಹಿಳೆಯರು ಯಾರಿಂದ ಪ್ರಚೋದಿಸಲ್ಪಡುತ್ತಾರೆ ಎಂಬುದನ್ನು ಆಯ್ಕೆ ಮಾಡುವ ಬದಲು ಪ್ರಚೋದಿಸಲ್ಪಡುವ ಹೆಚ್ಚಿನ ಶಕ್ತಿಯನ್ನು ಹೊಂದಿರುತ್ತಾರೆ. ಇದು ಸಬಲೀಕರಣ ಮತ್ತು ಸ್ವಯಂ ಅರಿವಿನ ಭಾವನೆಗಳನ್ನು ಉಂಟುಮಾಡುತ್ತದೆ. 3. ಸ್ಪರ್ಶಿಸುವುದು, ಮಾತನಾಡುವುದು ಮತ್ತು ನಂತರ ಲೈಂಗಿಕತೆ. ಸ್ಪರ್ಶಿಸುವುದು, ಮಾತನಾಡುವುದು ಮತ್ತು ನಂತರ ಲೈಂಗಿಕತೆ. ಇದು ಭಾವನಾತ್ಮಕ ಸಂಪರ್ಕ ಮತ್ತು ಅನ್ಯೋನ್ಯತೆಯ ಅಗತ್ಯವನ್ನು ಒತ್ತಿ ಹೇಳುತ್ತದೆ. ಮಹಿಳೆಯರು ಮೊದಲು ಸಂಪರ್ಕವನ್ನು ರೂಪಿಸಿಕೊಳ್ಳುತ್ತಾರೆ ಮತ್ತು ನಂತರ ಲೈಂಗಿಕತೆಯಲ್ಲಿ ತೊಡಗುತ್ತಾರೆ ಮತ್ತು ಪ್ರತಿಯಾಗಿ ಅಲ್ಲ, ಇದು ಪರಸ್ಪರ ತಿಳುವಳಿಕೆ ಮತ್ತು ಗೌರವದ ಅಗತ್ಯವನ್ನು ಒತ್ತಿ ಹೇಳುತ್ತದೆ. ಮತ್ತೊಂದೆಡೆ ಪುರುಷರು ಲೈಂಗಿಕತೆಯ ನಂತರ ತಮ್ಮ ಸಂಗಾತಿಯೊಂದಿಗೆ ಸಂಪರ್ಕವನ್ನು ರೂಪಿಸಿಕೊಳ್ಳುವ ಸಾಧ್ಯತೆ ಹೆಚ್ಚು. ಇದು ಭಿನ್ನಾಭಿಪ್ರಾಯ ಮತ್ತು ಪರಸ್ಪರ ತಿಳುವಳಿಕೆಯ ಅಗತ್ಯವನ್ನು ಉಂಟುಮಾಡಬಹುದು. ಆದಾಗ್ಯೂ ಮಹಿಳೆಯರು ಈ ಕ್ಷೇತ್ರದಲ್ಲಿ ಜಾಗರೂಕರಾಗಿರುವುದು ಉತ್ತಮ. ಅವರಿಗೆ ಇದು ಸ್ಪರ್ಶಿಸುವುದು, ಮಾತನಾಡುವುದರೊಂದಿಗೆ ಪ್ರಾರಂಭವಾಗುತ್ತದೆ ಮತ್ತು ನಂತರ ಲೈಂಗಿಕತೆಗೆ ಕಾರಣವಾಗುತ್ತದೆ. ಮತ್ತು ಮಹಿಳೆಯರು ಆ ಅಂತಿಮ ಹಂತವನ್ನು ಸಾಧಿಸಿದ ನಂತರ ಅವರು ಹೆಚ್ಚಾಗಿ ಉದ್ರೇಕಗೊಳ್ಳುವ ಸಾಧ್ಯತೆ ಹೆಚ್ಚು. ಇದು ಆಶಾವಾದ ಮತ್ತು ಬಯಕೆಯ ಭಾವನೆಗಳನ್ನು ಉಂಟುಮಾಡುತ್ತದೆ. 4. ಮಧ್ಯವಯಸ್ಸಿನ ಸಮಸ್ಯೆಗಳು. ಮಧ್ಯವಯಸ್ಸಿನ ಸಮಸ್ಯೆಗಳು. ಮಧ್ಯವಯಸ್ಸಿನ ಮಹಿಳೆಯರು ತಮ್ಮ 20ರ ಹರೆಯದ ಹುಡುಗಿಯರಿಗಿಂತ ಹೆಚ್ಚಾಗಿ ಪೂರೈಸಿಕೊಳ್ಳಲು ಹಲವಾರು ಲೈಂಗಿಕ ಬಯಕೆಗಳನ್ನು ಹೊಂದಿರುತ್ತಾರೆ. ಇದು ಆಶ್ಚರ್ಯ ಮತ್ತು ಕುತೂಹಲವನ್ನು ಉಂಟುಮಾಡಬಹುದು. ವಿಜ್ಞಾನದ ಪ್ರಕಾರ ಮಹಿಳೆಯರು ಋತುಬಂಧದ ವಯಸ್ಸನ್ನು ಸಮೀಪಿಸಲು ಪ್ರಾರಂಭಿಸುತ್ತಾರೆ ಮತ್ತು ಕಾಲಾನಂತರದಲ್ಲಿ ತಮ್ಮ ಲೈಂಗಿಕ ಬಯಕೆ ಕಡಿಮೆಯಾಗುತ್ತದೆ ಎಂದು ಭಯಪಡುತ್ತಾರೆ. ಇದು ಆತಂಕ ಮತ್ತು ಅನಿಶ್ಚಿತೆಯನ್ನು ಉಂಟುಮಾಡಬಹುದು. 5.
ಹೆಚ್ಚಿನ ಲೈಂಗಿಕ ಬಯಕೆ ಉನ್ನತ ಲೈಂಗಿಕ ಬಯಕೆ ಮಹಿಳೆಯರು ತಮ್ಮ ಸಂಗಾತಿಯನ್ನು ಆಯ್ಕೆ ಮಾಡಿಕೊಂಡ ನಂತರ ಈ ಮೊದಲ ಹೆಜ್ಜೆಯಲ್ಲಿ ಅವರು ತುಂಬಾ ಜಾಗರೂಕರಾಗಿರುತ್ತಾರೆ. ಇದು ಕಾಳಜಿ ಮತ್ತು ಎಚ್ಚರಿಕೆಯ ಭಾವನೆಗಳನ್ನು ಉಂಟುಮಾಡುತ್ತದೆ. ಅವರ ಸಂಪರ್ಕದ ಕಲ್ಪನೆಯು ಲೈಂಗಿಕತೆಗೆ ಮಾತ್ರ ಸೀಮಿತವಾಗಿಲ್ಲ. ಅವರು ತಮ್ಮ ಸಂಗಾತಿಗಳೊಂದಿಗೆ ಲೈಂಗಿಕ ಸಂಬಂಧ ಹೊಂದಲು ಪ್ರಾರಂಭಿಸಿದ ನಂತರ ಮಹಿಳೆಯರು ತಮ್ಮ ಎಲ್ಲಾ ಲೈಂಗಿಕ ಆಸೆಗಳನ್ನು ಒಂದೇ ಪುರುಷನೊಂದಿಗೆ ಪೂರೈಸುವ ಸಾಧ್ಯತೆ ಹೆಚ್ಚು. ಇದು ನಿಷ್ಠೆ ಮತ್ತು ಬದ್ಧತೆಯ ಭಾವನೆಗಳನ್ನು ಉಂಟುಮಾಡುತ್ತದೆ.